ಬೆಣ್ಣೆ ದೋಸೆ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ನಮ್ಮೊಂದು ಕರ್ನಾಟಕದ ಪ್ರಸಿದ್ಧವಾದಂಥ ದಾವಣಗೆರೆ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ನಮ್ಮ ಕರ್ನಾಟಕ ಜನರು ಎಲ್ಲ ಹೇಗಿದ್ರ? ನಾನಂತೂ ಸಖತ್ತಾಗಿದ್ದೀನಿ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ನಾನು ದಾವಣಗೆರೆ ಸಿಟಿಗೆ ಬಂದಿದ್ದೀನಿ. ಎಲ್ಲರಿಗೂ ನಾನು ನಮ್ಮ ಕರ್ನಾಟಕದ ಪ್ರತಿಯೊಬ್ಬರು ಕೂಡ ಎಲ್ಲರಿಗೂ ದಾವಣಗೆರೆ ಅಂದ ತಕ್ಷಣ ಪ್ರಸಿದ್ಧವಾದಂಥದ್ದು ಏನಪ್ಪ ಅಂದರೆ ಬೆಣ್ಣೆ ದೋಸೆ. ನಾನು ನಿಮಗೆ ಬೆಣ್ಣೆ ದೋಸೆ ಮತ್ತು ಅದ್ರ ಜೊತೆಗೆ ನಮ್ಮ ದಾವಣಗೆರೆಯಲ್ಲಿ ಇದ್ದಂಥ ಕೆಲವಷ್ಟು ಪ್ಲೇಸ್ಗಳು, ಬೆಸ್ಟ್ ಪ್ಲೇಸ್ ಇದೆ. ಆ ಪ್ಲೇಸನ್ನು ನಾನು ನಿಮಗೆ ತೋರಿಸ್ತೀನಿ. ಇದರಲ್ಲಿ ದಾವಣಗೆರೆ ಅಂದರೆ ಎಲ್ಲರೂ ಕೂಡ ಅಂತಾರೆ ಫಾರಿನ್ ಟ್ರಿಪ್ಪು ಅಲ್ಲಿ ಇಲ್ಲಿ ಅಂತಾರೆ. ಅದು ಬಿಟ್ಟು ನಮ್ಮ ದಾವಣಗೆರೆ, ಅದು ನಮ್ಮ ಕರ್ನಾಟಕದಲ್ಲಿ ಇದ್ದಂಥ ನಮ್ಮೊಂದು ದಾವಣಗೆರೆಯಲ್ಲಿ ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ಒಳ್ಳೆ ಪ್ಲೇಸ್ ಇದೆ, ಬೆಸ್ಟ್ ಪ್ಲೇಸ್ ಇದೆ. ಅವೆಲ್ಲ ನಾನು ನಿಮಗೆ ತೋರಿಸ್ತೀನಿ. ನಮ್ಮ ಒಂದು ಅಂದರೆ ನಮ್ಮ ದಾವಣಗೆರೆ ಅನ್ನೋದು ಇದು ಕರ್ನಾಟಕದಲ್ಲಿ ಪ್ರಸಿದ್ಧ ಸ್ಥಳ ಆಗಿದೆ, ಅಂದರೆ ಪ್ರವಾಸಿ ಸ್ಥಳ ಆಗಿದೆ. ಎಲ್ಲರೂ ಕೂಡ ಟೂರಿಸ್ಟ್ ಇಲ್ಲಿ ಬರ್ತಾರೆ. ಈ ದಾವಣಗೆರೆ ಅನ್ನೋದು ಚಿಕ್ಕ ಸಿಟಿ ಅನ್ಬೋದು, ಆದರೆ ಬಟ್ ಇದರಲ್ಲಿ ಹೆಸರುವಾಸಿ ಆಗಿದೆ. ದಾವಣಗೆರೆಯಲ್ಲಿ ಒಂದು ಏನಿದೆಪ್ಪ ಅಂದರೆ ಹೇಳ್ಬೇಕಾದ್ರೆ ಅಂದರೆ ಗಾಜಿನ ಮನೆ ಇದೆ. ನಾನು ನಿಮಗೆ ತೋರಿಸ್ತೀನಿ ಗಾಜಿನ ಮನೆ ಯಾವ ರೀತಿ ಏನೇನು ಇಲ್ಲ. ಈಗ ನಾನು ಇದು ನೋಡಿ, ಈಗ ದಾವಣಗೆರೆ ಮೇನ್ ಸಿಟಿಯಲ್ಲಿ ಇದ್ದೀನಿ. ಬಸ್ ಸ್ಟ್ಯಾಂಡ್ ಅಲ್ಲಿದೆ. ಬಸ್ ಸ್ಟ್ಯಾಂಡ್ ಅಡ್ಡಾಡ್ತಾ ಇದ್ದೀನಿ ನೋಡಿ. ಈಗ ನಾನು ದಾವಣಗೆರೆ ಪ್ರೈವೇಟ್ ಬಸ್ ಸ್ಟಾಪ್ ಕಾಣಿಸ್ತಾ ಇದ್ದಾರೆ. ಇಲ್ಲೆಲ್ಲ ನೋಡ್ತಾ ಇದ್ದೀವಿ. ದಾವಣಗೆರೆ ಪ್ರೈವೇಟ್ ಬಸ್ ಸ್ಟಾಪು ನೋಡ್ಕೋಬೋದು. ಗೌರ್ಮೆಂಟ್ ಹೆಚ್ಚು ಕಡೆ ಇದೆ, ಪ್ರೈವೇಟ್ ಹೆಚ್ಚು ಕಡೆ ಇದೆ. ಈಗ ನಾನು ನಿಮಗೆ ಆರಂಭ ಬಿಟ್ಟಿದ್ದೆ. ಈಗ ನಾನು ನಿಮಗೆ ದಾವಣಗೆರೆಯಲ್ಲಿ ಫೇಮಸ್ ಆದಂಥ ಬೆಣ್ಣೆ ದೋಸೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ನಾನು ಕೂಡ ಫಸ್ಟ್ ಟೈಮ್ ತಿಂತಾ ಇರೋದು ಟೇಸ್ಟ್ ಯಾವ ರೀತಿ ಇದೆ, ಏನೇನಿದೆ ನೋಡೋಣ. ಒಂದು ದೋಸೆಗೆ 40 ರೂಪೀಸ್ ಅಮೌಂಟ್ ಅಂತ, ಡಬಲ್ ದೋಸೆ ಬೇಕಾದ್ರೆ 70 ರೂಪೀಸ್ ಅಮೌಂಟು. ಇದು ಬೆಣ್ಣೆ ದೋಸೆ ಇಲ್ಲಿ ಕಾಣ್ತಿದೆ. ಇದೇ ಹೋಟೆಲ್ ನೋಡ್ಕೊಳ್ಬೋದು. ಇಲ್ಲಿ ಕಾಣಿಸ್ತಿದೆ ಬೆಣ್ಣೆ ದೋಸೆ ಉಪಹಾರ ರಾಗಿ ಮುದ್ದೆ ಹೋಟೆಲ್ ಅಂತ ಕಾಣಿಸ್ತಾ ಇದೆ ನೋಡಿ. ಇದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಮುಂದುಗಡೆ ಇದೆ, ಇಲ್ಲೇ ಇದೆ. ಈಗ ಬಂದಿದ್ದು ನನಗೆ ಟೇಸ್ಟ್ ತೋರಿಸ್ತೀನಿ. ಫೈನ್ ಎಸ್ ಮಾಡೋಣ. ಮಸ್ತದೆ ನೋಡಿ ಇಲ್ಲಿ ಬೆಣ್ಣೆ ದೋಸೆ. ಅಣ್ಣ ಬೆಣ್ಣೆ ದೋಸೆ ಇದೆ ಹೆಂಗಣ್ಣ? 70 ಒಂದು. ನಾನು ನಿಮಗೆ ನಮ್ಮ ಒಂದು ದಾವಣಗೆರೆ ಬೆಣ್ಣೆ ದೋಸೆಯನ್ನು ತೋರಿಸ್ತೀನಿ. ಈ ದಾವಣಗೆರೆ ಬೆಣ್ಣೆ ದೋಸೆ ಅನ್ನೋದು ಇಡೀ ಕರ್ನಾಟಕದಲ್ಲಿ ಫೇಮಸ್ ಆಗಿದೆ. ಈ ದಾವಣಗೆರೆದಲ್ಲಿ ಅಷ್ಟೇ ಅಲ್ಲ, ಬೇರೆ ದೇಶದಲ್ಲಿ ಕೂಡ ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ಬೆಸ್ಟ್ ಅಂತ. ಯಾಕಪ್ಪ ಅಂದರೆ ಇಲ್ಲಿ ಮಾಡಿದ ನಿಮಗೆ ಚಟ್ನಿ ಅಲ್ಲಿ ಮಾಡೋಕ್ಕಾಗಲ್ಲ ಅವ್ರಿಗೆ. ಇದೊಂದು ದಾವಣಗೆರೆ ಅಂದ ತಕ್ಷಣ ನೆನಪಿಗೆ ಬರೋದೆಲ್ಲರೂ ಕೂಡ ಬೆಣ್ಣೆ ದೋಸೆ. ಈಗ ಬನ್ನಿ ನಾನು ನಿಮಗೆ ಬೆಣ್ಣೆ ದೋಸೆ ಯಾವ ರೀತಿ ಇದೆ ಟೇಸ್ಟಿಂಗ್ ತೋರಿಸ್ತೀನಿ. ಇಲ್ಲಿ ಕಾಣ್ತಾ ಇದೆ ನೋಡಿ ಬೆಣ್ಣೆ ದೋಸೆ. ಬೆಣ್ಣೆ ದೋಸೆ ಅಂದರೆ ಏನೂ ಇಲ್ಲ, ಜಸ್ಟ್ 2 ದೋಸೆ, ಒಂದು ಚಟ್ನಿ ಮತ್ತು ಅದ್ರ ಜೊತೆಯಲ್ಲಿ ಭಾಜಿ ಜೊತೆಯಲ್ಲಿ ಒಂದು ನಿಮಗೆ ತುಪ್ಪ ಹಾಕಿರ್ತಾರೆ. ಇದು ಬೆಣ್ಣೆ ಹಾಕಿರ್ತಾರೆ. ತುಪ್ಪ ಬೆಣ್ಣೆ ಎಲ್ಲ ಕರಿ ಹೋಗಿದೆ ನೋಡ್ಬೋದು, ಕಾಣ್ತಾ ಇದೆಯಲ್ಲ ಇದು ನೋಡಿ. ಈಗ ನಾನು ನಿಮಗೆ ಟೇಸ್ಟ್ ಮಾಡ್ತೀನಿ. ಟೇಸ್ಟ್ ಮಾಡಿ ಯಾವ ರೀತಿ ಇದೆ ನೋಡೋಣ. ಜಸ್ಟ್ ಟೇಸ್ಟ್ ಮಾಡ್ತೀನಿ. ಬಂದ್ ಮಾಡಿ ಕೊಡೋಣ. ಈಗ ನಾನು ನಿಮಗೆ ಟೇಸ್ಟ್ ಮಾಡ್ತೀನಿ. ಅಲ್ಲಿ ಕ್ಯಾಮ್ರಾ ಇಟ್ಟಿದ್ದೀನಿ, ಸ್ವಲ್ಪ ನೋಡೋಣ. ದಾವಣಗೆರೆ ಬೆಣ್ಣೆ ದೋಸೆ ಅಂತಾರೆ. ಟೇಸ್ಟ್ ಮಾಡೋಣ. ಚಟ್ನಿ ಪಲಾವು ಎಲ್ಲ ಇದೆ. ಈಗ ಬೆಸ್ಟ್ ಉಂಟು ಮಾಡೋದು ದಾವಣಗೆರೆ ಬೆಣ್ಣೆ ದೋಸೆ ಫೇಮಸ್. ಇಲ್ಲಿ ಬಂದರೆ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನಿ, ಯಾರು ಕೂಡ ಮರಿಬೇಡಿ. ಬೆಣ್ಣೆ ದೋಸೆ ತಿಂದು ನೋಡಿ, ಕೈಯೆಲ್ಲ ತುಪ್ಪ ಆಗಿದೆ ನೋಡಿ. ಕೈ ವಾಶ್ ಮಾಡಬೇಕು. ವಾಶ್ ಆಗ್ತಾನೆ ಅಲ್ಲ, ತುಪ್ಪ ನೋಡಿ ಎಣ್ಣೆ ಬಿಡ್ತವೆ. ನಿಮಗೆ ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಯಾಕೆ ಫೇಮಸ್ ಆಗಿದೆ ಮತ್ತು ಬೆಣ್ಣೆ ಅಂದರೆ ಯಾವ ರೀತಿ ಇರುತ್ತೆ ಬೆಣ್ಣೆ ದೋಸೆ ನಾನು ಇವ್ರು ಕೇಳ್ತೀನಿ. ಹೋಟೆಲ್ದವ್ರು ಅಂಕಲ್ ಬೆಣ್ಣೆ ದೋಸೆ ಅಂದರೆ ಯಾವ ರೀತಿ? ನಾವು ಕ್ಲಿಯರಾಗಿ ಬೆಣ್ಣೆ ಹಾಕಿ ಮಾಡೋದು. ನಮ್ಮ ದಾವಣಗೆರೆಗೆ ಫೇಮಸ್ ಅಂದರೆ ಬೆಣ್ಣೆ ದೋಸೆ. ಬೆಣ್ಣೆ ಹಾಕಿ ನಾವು ನ್ಯಾಚುರಲ್ ಆಗಿ ತಂದು ಬೆಣ್ಣೆ ಮಾಡೋದು. ನ್ಯಾಚುರಲ್ ಬೆಣ್ಣೆ ಮಾತ್ರ ಹಾಕ್ತಾರೆ, ಎಣ್ಣೆ ಯೂಸ್ ಮಾಡಲ್ಲ, ಓನ್ಲಿ ಬೆಣ್ಣೆ ಮಾತ್ರ. ಮತ್ತು ಬೇರೆ ದೋಸೆಗಳಿಗೆ ಬೆಣ್ಣೆ ಯೂಸ್ ಮಾಡ್ತೀವಿ. ಬೆಣ್ಣೆ ಮಾತ್ರ ಕ್ಲಿಯರ್ ಬೆಣ್ಣೆ ಮಾತ್ರ ಯೂಸ್ ಮಾಡೋದು. ನಿಮಗೆ ಬೆಣ್ಣೆ ಅನ್ನೋದು ದೋಸೆ ಬಂದು ಅಂದರೆ ಬೆಣ್ಣೆ ದೋಸೆ ಅನ್ನೋದು ಫೇಮಸ್ ಆಗಿದೆ ಏನಾದರೂ ಗೊತ್ತಾ? ಯಾವ ಒಂದು ಕಾರಣಕ್ಕೆ ಫೇಮಸ್? ಇಲ್ಲ, ಇದು ಸುಮಾರು 1970 ದಾವಣಗೆರೆಗೆ
ಬೆಣ್ಣೆ ಹಾಕಿ ಮಾಡೋದು ಒಂದು ಶಾಂತಪ್ಪ ಹೋಟ್ಲದ್ದು ಇದೆ. ಹಾಂ, ಅಲ್ಲಿ ನಾವೆಲ್ಲ ಕಲ್ತಿರೋದು. ಶಾಂತಪ್ಪ. ಅವರು ಅವತ್ತಿನ ಕಾಲದಿಂದನೂ ಬೆಣ್ಣೆಯನ್ನೇ ಹಾಕಿ ಮಾಡ್ತಾ ಇದ್ರು. ಹಾಂ, ಹಂಗಾಗಿ ದಾವಣಗೆರೆಗೆ ಅವತ್ತಿನ ಕಾಲದಿಂದನೂ ಬೆಣ್ಣೆ ದೋಸೆ ಅಂತ ಫೇಮಸ್ ಆಗಿದೆ. ಈ ಒಂದು ಬೆಣ್ಣೆ ದೋಸೆಗೆ ಎಷ್ಟು ರೂಪಾಯಿ ಇಲ್ಲಿ? ಇಲ್ಲಿ 40 ರೂಪಾಯಿ ಒಂದು ಬೆಣ್ಣೆ ದೋಸೆ. ಒಂದು ಬೆಣ್ಣೆ ದೋಸೆ ಫೇಮಸ್ ಅದು ತುಂಬ. ಭಾಳ ಫೇಮಸ್. ಬೆಣ್ಣೆ ದೋಸೆ ಮಾಡ್ಕೊಡ್ತೀನಿ ಬೆಸ್ಟ್ ಅಂತ ಒಂದು ಒಳ್ಳೆ ಕೈತರಿ ಮತ್ತೊಮ್ಮೆ ಬಂದಾಗ ಸಿಗೋಣ. ಆಲ್ ದ ಬೆಸ್ಟ್. ನೋಡಿದ್ರಲ್ಲ ಬೆಣ್ಣೆ ದೋಸೆ ಅಂದರೆ ಏನು ನೋಡುವುದು 1970ರಿಂದ ಸ್ಟಾರ್ಟ್ ಆಗಿದೆ ಅಂತ ಮಾಡ್ತಿದೆ ಅಂತ. ಅಲ್ಲಿ ಒಂದು ಹೋಟೆಲ್ ಇದೆ ಅಂತ, ಆ ಹೋಟೆಲಲ್ಲಿ ಕಲಿತು ಬಂದು ಇಲ್ಲಿ ಮಾಡ್ತಾಯಿದ್ದಾರೆ ಬೆಣ್ಣೆ ದೋಸೆ. ಈಗ ನೋಡಿದಲ್ಲ ಬೆಣ್ಣೆ ದೋಸೆ ಇಷ್ಟೇ. ಈಗ ನಾನು ನಿಮಗೆ ಗಾಜಿನ ಮನೆ, ಈ ನಮ್ಮೊಂದು ದಾವಣಗೆರೆಯಲ್ಲಿ ಗಾಜಿನ ಮನೆ ಅಂದರೆ ಗಾಜಿನ ಮನೆ ಅನ್ನೋದು ಒಂದಿದೆ. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಯಾವ ಹೋಗೋದಂದರೆ ಏನೆಲ್ಲ ಬಸ್ ಸ್ಟಾಪ್ ಹೋಗ್ಬೇಕು. ಮೊದಲು ಬಂದ್ಬಿಟ್ಟು ಏನೋ ಬಸ್ ಸ್ಟಾಪ್ ಹೋಗ್ತಾ ಇದ್ದೀನಿ ದಾವಣಗೆರೆಯಿಂದ. ಈ ದಾವಣಗೆರೆ ಪ್ರೈವೇಟ್ ಬಸ್ಗಳು. ಈಗ ಬಸ್ ಸ್ಟಾಪ್ ಇದೆ, ಅಲ್ಲಿ ಕಾಣ್ತಾ ಇದೆ ಬಸ್ ಸ್ಟಾಪ್. ಆ ಬಸ್ ಸ್ಟಾಪ್ ಹೋಗ್ಬೇಕು. ಕ್ಲಾಸಿನ ಮನೆಗೆ ಹೋಗ್ಬೇಕಾರೆ ದಾವಣಗೆರೆಯಿಂದ ನಾವು ಸಿಟಿ ಬಸ್ಸಿಗೆ ಹೋಗ್ಬೇಕು. ಈಗ ನಾವು ದಾವಣಗೆರೆ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ನೋಡಿ ಕಾಣ್ತಾ ಇದೆ ಸಿಟಿ ಬಸ್ ಅಂತ ಬರುತ್ತೆ. ಶಾಮನೂರು ಅಂತ ಬಸ್ಸಲ್ಲಿ ಸಿಟಿ ಬಸ್ಗಳು ಸಿಗುತ್ತೆ. ಅಲ್ಲಿ ಹೋಗಿ ನಾವು ಈಗ ಇಲ್ಲಿ ಬಸ್ ಸ್ಟಾಪಲ್ಲಿ ಅವ್ರು ಹೇಳ್ತಾರೆ, ನೀವು ಕೇಳ್ಬೋದು ಇಲ್ಲಿ, ಸರ್ ಗ್ಲಾಸ್ ಹೌಸ್ ಅಂದರೆ ಗ್ಲಾಸಿನ ಮನೆಯಲ್ಲಿದೆ ಸರ್, ಹೋಗೋದಕ್ಕೆ ಆ ದಾರಿ ಹೆಂಗಂತ ಕೇಳಿದರೆ ಹೇಳ್ತಾರೆ. ನೋಡೋಣ, ಈಗ ಓದ್ತಾ ಇದ್ದೀನಿ ಬಸ್ ಸ್ಟಾಪ್ನಿಂದ ಹೇಳ್ಬೇಕಾರೆ. ಈಗ ನಾವು ಗ್ಲಾಸ್ ಹೌಸ್ ಅಂದರೆ ಗ್ಲಾಸಿನ ಮನೆ ಇದಕ್ಕೆ ಹೋಗ್ಬೇಕು, ಆ ಪ್ಲೇಸ್ ಹೋಗ್ಬೇಕಾರೆ ಮೇನ್ ಇಂಪಾರ್ಟೆಂಟ್. ನಾವು ಬಸ್ ಸ್ಟ್ಯಾಂಡ್ ಇದೆ, ಬಸ್ ಸ್ಟ್ಯಾಂಡಿಂದ ಹೊರಗಡೆ ಬರ್ಬೇಕು. ಈಚೆ ಕಡೆ ಸೈಡು ಸಿಟಿ ಬಸ್ ಅಂತ ಸಿಗುತ್ತೆ ನಮಗೆ. ಸಿಟಿ ಬಸ್ ಮೂಲಕ ನಾವು ಹೋಗ್ಬೇಕು. ಇಲ್ಲಿ ಅಲ್ಲಿ ಕೇಳಿದಾರೆ ಹೇಳ್ತಾರೆ, ಬಸ್ ಸ್ಟಾಪ್ದವ್ರು ಯಾರೇ ಇದ್ರು ಕೂಡ ಕೇಳಿದ್ರೆ ಹೇಳ್ತಾರೆ. ಆಟೋಗಳಿದೆ, ಆಟೋದಲ್ಲಿ ಅಂದರೆ ಜಾಸ್ತಿ ರೇಟ್ ಹೇಳ್ತಾರೆ. ಇಲ್ಲಿ ಬಸ್ ಬರ್ತಾರೆ, ಬಸ್ಗೋಸ್ಕರ ಸಿಟಿ ಬಸ್ಗೋಸ್ಕರ ಕಾಯಬೇಕು. ಈಗ ಬಸ್ ಬರ್ತದೆ, ಕಾಯೋಣ, ವೇಟ್ ಮಾಡೋಣ. ಇಲ್ಲಿಂದ ಮಿನಿಮಮ್ ಹೋಗ್ಬಿಟ್ಟು ಅಷ್ಟೇ 2-3 ಕಿಲೋಮೀಟ್ರ್ ಎಷ್ಟೇ ಇರ್ಬೋದು. ನೀವು ಗೂಗಲ್ ಮ್ಯಾಪಲ್ಲಿ ಕೂಡ ಸರ್ಚ್ ಮಾಡ್ಕೊಳ್ಳಿ, ಬರುತ್ತೆ. ಬೆಸ್ಟ್ ಅಂತ ನಾವು ಅಂದರೆ ನಮ್ಮ ದಾವಣಗೆರೆಯಲ್ಲಿ ಅಂದರೆ ಮೇನ್ ಇಂಪಾರ್ಟೆಂಟ್ ಅದು ಪ್ರಸಿದ್ಧ ಅಂದರೆ ಈಗ ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಯಾವ ರೀತಿ ನಾವು ಫೇಮಸ್ ಆಗಿತ್ತಲ್ಲ, ಅದೇ ರೀತಿ ಕೂಡ ಇದು ಗ್ಲಾಸ್ ಹೌಸ್ ಅನ್ನೋದು ಕೂಡ ಒಂದು ಕಲೆ ಆಗಿದೆ. ಬೆಸ್ಟ್ ಅಂತ ಹೇಳ್ಬೋದು. ಈಗ ಹೋಗ್ಬೇಕಾದ್ರೆ ಸಿಟಿ ಬಸ್ ವೇಟ್ ಮಾಡಬೇಕು, ವೇಟ್ ಮಾಡ್ತಾ ಇರ್ತೀನಿ. ದಾವಣಗೆರೆಯಲ್ಲಿ ನೋಡ್ಬೋದು ನೀವು ಯಾವ ರೀತಿ ಇದೆ ಸಿಟಿ. ಕಾಣಿಸ್ತಾ ಇದೆಯಾ? ಬೆಸ್ಟ್ ಅಂತ ಹೇಳ್ಬೋದು. ಇಲ್ಲೇ ಯಾರಾದರೂ ಇದ್ರೆ ಬೆಂಗಳೂರು ಸುತ್ತಮುತ್ತ ಬನ್ನಿ. ಅಮ್ಮೂರು ಸಿಟಿ ಬಸ್ ಏನದಲ್ಲ ಅದೆಲ್ಲ ಇಲ್ಲೇ ಸ್ಟಾಪ್ ಆಗುತ್ತೆ. ನಾವು ಸ್ಟಾಪ್ ಆದ ನಂತರ ಏನು ಮಾಡಬೇಕು, ಹಂಗೆ ನಡ್ಕೊತ ಬರಬೇಕು. ಇಲ್ಲಿ ಪೆಟ್ರೋಲ್ ಬಂಕ್ ಇದೆಯಲ್ಲ, ಪೆಟ್ರೋಲ್ ಬಂಕ್ನಿಂದ ಹಿಂಗೆ ನಡ್ಕೊತ ಬಂದರೆ ಇಲ್ಲಿ ಮುಂದ್ಗಡೆ ನಿಮ್ಗೆ ಇನ್ನೂ ಗೊತ್ತಾಗಲಿಲ್ಲ ಅಂದರೆ ಕೇಳಿದ್ರೆ ಹೇಳ್ತಾರೆ. ಆಟೋದವ್ರು ಆಗಿರೋದು ಯಾರಾದರೂ ಇದ್ದರೆ, ಅಣ್ಣ ಗ್ಲಾಸ್ ವಾಯ್ಸ್ ಅಂದರೆ ಗ್ಲಾಸ್ ಹೌಸ್ಗೆ ಎಲ್ಲಿ ಹೋಗ್ಬೇಕು, ಅಣ್ಣ ಹೇಗೆ ಹೋಗ್ಬೇಕು ಕೇಳಿದ್ರೆ ಎಲ್ಲ ಹೇಳ್ತಾರೆ. ಇಲ್ಲಾಂದ್ರೆ ಮ್ಯಾಪ್ ಇದ್ರೆ ಮ್ಯಾಪ್ ಮೊಬೈಲ್ ಮ್ಯಾಪಲ್ಲಿ ಹಾಕಿದರೆ ಆಟೋಮೆಟಿಕ್ ನಿಮ್ಮನ್ನ ಅಲ್ಲಿ ಹೋಗ್ತಾರೆ. ನೀವು ಜಸ್ಟ್ ನೀವು ನಡ್ಕೊತ ಹೋಗ್ಬೇಕು. ನಡ್ಕೊತ ಹೋದರೆ ಅಲ್ಲಿ ನಾವು ಆರಾಮ್ ಈಸಿಯಾಗಿ ಹೋಗ್ಬೇಕು. ಈಗ ನಡ್ಕೊತ ಹೋಗೋದು ನಾನು ನಿಮ್ಗೆ ಅಂದರೆ ಇಲ್ಲಿ ಬಂದ ನಂತರ ನೀವು ಇಲ್ಲಿ ಪೆಟ್ರೋಲ್ ಬಂಕ್ ಇದಲ್ಲ, ಪೆಟ್ರೋಲ್ ಬಂಕ್ ಸೈಡ್ಗಡೆ ಒಂದು ಹಾದಿ ಇದೆ, ಸ್ಟ್ರೇಟ್ ಹಾದಿ ಇದೆ. ತೋರಿಸ್ತೀನಿ ನನಗೆ. ಆ ಗಾಡಿಗಳು ಬರ್ತಾಯಿದೆ, ತುಂಬ ಇದಿದೆ. ಈಗ ನಾನು ನಿಮಗೆ ಹಿಂಗೆ ಬರೋದು. ಇಲ್ಲೊಂದು ನಿಮಗೆ ಎಂಟ್ರೆನ್ಸ್ ಆದಿದೆ. ನಾನು ತೋರಿಸಿ ಸ್ವಲ್ಪ ಗಾಡಿಗಳಿದೆ ರಸ್ತೆ. ಇಲ್ಲಿ ಪೆಟ್ರೋಲ್ ಬಂಕ್ ಇದೆ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ. ಅದರ ಹಿಂದುಗಡೆ ಇಲ್ಲೊಂದು ಹಾದಿ ಇದೆ ನೋಡಿ, ಕಾಣಿಸ್ತಾ ಇದೆ. ಇಲ್ಲಿ ನಿಮಗೆ ಸ್ಟೇಟ್ ಕಾಣಿಸ್ತಾ ಇದೆಯಲ್ಲ, ಈ ಹಾದಿ ಅಂದರೆ ಹಾದಿ ಅಂದರೆ ದಾರಿ ಅಂತಾರೆ ನಮ್ಮ ಭಾಷೆಯಲ್ಲಿ. ಹಾದಿ ಅಂತೂ ಅದೇನಿಲ್ಲ. ಈ ದಾರಿ ಹಿಡ್ಕೊಂಡು ಹಂಗೆ ಮುಂದೂಡಬೇಕು, ಹಿಂಗೆ ಲೆಫ್ಟ್ ಒಳ್ಳೆಬೇಕು. ಅವ್ರು ಕರ್ಗೋದೆ ನಾನು ನಿಮ್ಗೆ ತೋರಿಸ್ತೀನಿ. ಈಗ ಹೋಗ್ತಾ ಇದ್ದೀನಿ ನೋಡಿ, ಬನ್ನಿ ನೋಡೋಣ. ನಡ್ಕೊತ ಹಂಗೆ ಮುಂದ್ಗಡೆ ಬಂದರೆ ಮ್ಯಾಪ್ ನೋಡ್ಕೊತ ಬಂದರೆ ಇಲ್ಲಿ ಕಾಣಿಸುತ್ತೆ ನೋಡಿ, ಗಾಜಿನ ಮನೆ ಕಾಣಿಸ್ತದೆ. ಇಲ್ಲಿ ಕಾಣ್ತಾ ಇದೆಯಾ ಗ್ಲಾಸ್ ಹೌಸ್ ಕಾಣ್ತಾ ಇದೆ ನೋಡಿ. ಇದು ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಕ್ಲಿಯರಾಗಿ ತೋರಿಸ್ಬಿಡ್ತೀನಿ ನೋಡಿ. ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಕಾಣಿಸ್ತಿದೆ ನೋಡಿ, ಅಲ್ಲಿ ಚಿಕ್ಕದಾಗಿ ಕಾಣಿಸ್ತಿದೆ. ಅಲ್ಲಿ ಹೋಗೋಣ, ನೋಡೋಣ. ಹಿಂಗೆ ನಡ್ಕೊತ ಹೋಗ್ಬೇಕು ನಾವು ಮುಂದೆ. ಹಿಂಗೆ ನಡ್ಕೊತ ಹೋಗಿ ಅಲ್ಲಿ ಲೆಫ್ಟ್ ಒಂದು ಹಾದಿ ಇದೆ, ಅದಕ್ಕೆ ಆದಂಥ ಒಂದು ದಾರಿ ಇದೆ. ಆ ದಾರಿ ಅಂದರೆ ಹಿಂಗೆ ದಾರಿ ಇದೆ, ಆ ದಾರಿಯಲ್ಲಿ ಹೋಗ್ಬೇಕು. ಹೋಗಿದ ನಂತರ ನಿಮಗೆ ತೋರಿಸ್ತೀನಿ ಯಾವತ್ತಿದೆ. ಯಾರಾದರೂ ದಾವಣಗೆರೆಗೆ ಬಂದರೆ ಬೆಸ್ಟ್ ಬನ್ನಿ ನೋಡಿ. ನಮಗೆ ಕರ್ನಾಟಕದಲ್ಲಿ ಪ್ಲೇಸ್ ಇದೆ ಅಂದರೆ ಯಾವುದು ಕೂಡ ಬಿಡಕ್ಕೆ ಹೋಗ್ಬಿಡಿ. ಯಾಕಂದರೆ ಔಟ್ ಸೈಡೆಲ್ಲ ಅಡ್ಡಾಡ್ತಾರೆ, ಅದ್ರ ಬಿಟ್ಟು ಇಂಥ ಒಂದು ಪ್ಲೇಸ್ ನೋಡಿ ಖುಷಿ ಪಡಿ. ಎಲ್ಲರೂ ಕೂಡ ಬನ್ನಿ ಅಷ್ಟೇ. ಲೈಫ್ ಇಸ್ ಗ್ಲಾಸ್ ಹೌಸ್ ನೋಡಿದರೆ ಸ್ವರ್ಗ ನೋಡಿದರೆ ಅಂತ ಆಗ್ತಾ ಇದೆ ನೋಡಿ. ನೋಡಿ
ವೆಲ್ಕಮ್ ಟು ದಾವಣಗೆರೆ ಗ್ಲಾಸ್ ವಾಯ್ಸ್. ನಿಮ್ಗೆ ಕಾಣಿಸ್ತಾ ಇದೆ ಸ್ವಾಗತ ನೋಡ್ಕೋಬೋದು. ಅವ್ರದ್ದು ನೋಡಿ ಕಾಣಿಸ್ತಾ ಇದೆ ಇಲ್ಲಿ ಎಂಟ್ರೆನ್ಸ್ ನೋಡ್ಕೊಳ್ಬೇಕು. ಮೇನ್ ಎಂಟ್ರೆನ್ಸ್ ಈ ಗ್ಲಾಸ್ ಹೌಸ್ ಎಂಟ್ರೆನ್ಸ್ ಒಂದು ಗೇಟ್ ಇದೆ. ಅದಕ್ಕಿಂತ ಮುಂಚೆ ನೀವು ಎಂಟ್ರೆನ್ಸ್ ಒಳಗಡೆ ಹೋಗ್ಬೇಕಪ್ಪ ಅಂದರೆ 20 ರೂಪಾಯಿ ಟಿಕೆಟ್ ಇದೆ. ಟಿಕೆಟ್ ನೋಡ್ಕೋಬೋದು, ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿ ನಿಮಗೆ ಆಗ್ತಾಯಿದೆ ನೋಡಿ ಟಿಕೆಟು ಕಾಣಿಸ್ತಾ ಇದೆ. ಅಲ್ಲಿ ನಿಮ್ಮ ಟಿಕೆಟ್ ರೇಟ್ ಕೂಡ ಹಾಕಿದ್ರೆ ಇಲ್ಲಿ ನೀವು ಟಿಕೆಟ್ ಒಂದು ಪಡೆದುಕೊಳ್ಬೇಕು. ಟಿಕೆಟ್ ತೊಗೊಂಡು ಹೋಗಬೇಕು. ಗ್ಲಾಸ್ ಹೌಸ್ ನೋಡಿ ಕಾಣಿಸ್ತಾ ಇದೆ ನಿಮಗೆ. ಗೌರ್ಮೆಂಟ್ ಆಫ್ ಕರ್ನಾಟಕ ನೋಡ್ತಾ ಇದೆ. ಗ್ಲಾಸ್ ಹೌಸ್ ದಾವಣಗೆರೆ ಕಾಣಿಸ್ತಾ ಇದೆಯಲ್ಲ. ಇದು 28 ಎಕರೆ ಜಮೀನು, ಅಂದರೆ 28 ಎಕರೆ ಜಮೀನಿನಲ್ಲಿ ಇದು ನಿರ್ಮಾಣಿಸಲಾಗಿದೆ. ಬಂದುಬಿಟ್ಟು ಹೌಸಿನಿಂದ ಹೋಗ್ಬೇಕಾರೆ 20 ರೂಪೀಸ್ ಟಿಕೆಟ್ ಒಂದು ಸಿಗುತ್ತೆ. ಟಿಕೆಟ್ ತೊಗೊಂಡು ಇಲ್ಲಿ ಚೆಕ್ಕಿಂದಾರ ಇರ್ತಾರೆ, ಅವ್ರ ಕೈಯಲ್ಲಿ ಕೊಡಬೇಕು, ಹೋಗಬೇಕು. ಇಲ್ಲಿ ಚೆಕ್ಕಿಂಗ್ ಮಾಡ್ತಾ ಇದ್ದಾರೆ. ಚೆಕ್ಕಿಂಗ್ ಮಾಡಿ ಅವ್ರು ಇದ್ದಾರೆ ನೋಡಿ, ಚೆಕ್ಕಿಂದವರು ಚೆಕ್ ಮಾಡ್ತಾ ಇದ್ದಾರೆ. ಸೀಲು ಟಿಕೆಟ್ ಚೆಕ್ ಮಾಡ್ತಾ ಇದ್ದಾರೆ. ಈಗ ಗ್ಲಾಸ್ ಹೌಸ್ನಲ್ಲಿ ಎಂಟ್ರ್ ಆಗಿದ್ದೀವಿ, ನೋಡ್ಕೊಳ್ಬೋದು. ಕಾಣಿಸ್ತಾ ಇದೆ ಇದೇ ನೋಡಿ ಗ್ಲಾಸ್ ಹೌಸ್. ಸ್ವರ್ಗ ನೋಡೋಕೆ ಕಾಣಿಸ್ತಾ ಇದೆ. ದೇವ್ರುಗಳ ನೋಡ್ಕೊಳ್ಬೋದು. ಇಲ್ಲಿದೆ ನೋಡಿ, ಎಲ್ಲ ಸುತ್ತಮುತ್ತ ಗಾರ್ಡನ್ ನೋಡಿ ಕಾಣ್ತಾ ಇದೆ ನೋಡಿ. ಗ್ಲಾಸ್ ಹೌಸ್ ಬೆಸ್ಟ್ ಅಂತ ನಾವು ಕಾಣಿಸ್ತಾ ಇದೆಯಾ ನಿಮಗೆಲ್ಲ. ಇಲ್ಲಿ ಅಂದರೆ ಹೇಳ್ಬೇಕಾದ್ರೆ ಪ್ರತಿದಿನ ಸಾವಿರಾರು ಜನ ಇಲ್ಲಿ ಬರ್ತಾರೆ ನೋಡೋದಕ್ಕೆ, ಗ್ಲಾಸ್ ಹೌಸ್ ನೋಡೋಕ್ಕೆ. ಅಂದರೆ ಗ್ಲಾಸಿನ ಮನೆ ಮೊದಲೇ ಬಂದ್ಬಿಟ್ಟು ಇದು ನಮ್ಮೊಂದು ಬೆಂಗಳೂರಲ್ಲಿ ಲಾಲ್ಬಾಗ್ ಏನು ಗಾಜಿನ ಮನೆ ಇದಲ್ಲ, ಅದಕ್ಕಿಂತ 10 ಪಟ್ಟು ಹೆಚ್ಚು ಇದು ದೊಡ್ಡದಾಗಿದೆ. ಇದು ಅದರ ಡಬಲ್ ಆಗಿದೆ, 10 ಪಟ್ಟು ಹೆಚ್ಚು ದೊಡ್ಡವಾಗಿದೆ. ಇದು ಬಂದ್ಬಿಟ್ಟು ಯಾವಾಗ ಉದ್ಘಾಟನೆ ಆಗಿದೆಪ್ಪ ಹೇಳ್ಬಿಟ್ರೆ 2018ರಲ್ಲಿ ಇದು ಸ್ಥಾಪನೆ ಆಗಿದೆ. ಸಿದ್ದರಾಮಯ್ಯ ಮಾಡಿದರು, ಮುಖ್ಯಮಂತ್ರಿ ಹೀಗಿದ್ದಾರೆ, ಅವರೇ ಮಾಡಿದ್ದನ್ನು ನೋಡ್ಕೊಳ್ಬೋದು. ಗ್ಲಾಸ್ ಹೌಸ್ ಈ ರೀತಿ ಇದೆ. ಎಂಟ್ರೆನ್ಸು ಅದೆಲ್ಲ ಒಳಗಡೆ ಹೋಗ್ಬೇಕಾರೆ ಎಂಟ್ರೆನ್ಸ್ ಇಲ್ಲಿದೆ ನೋಡಿ. ಮೊದಲು ಸ್ಮಾರ್ಟ್ ಸಿಟಿ ಅಂದರೆ ಬೆಣ್ಣೆ ನಗರಿ ಅಂತ ಕರಿತಾಯಿದ್ರು. ಆದರೆ ಬಟ್ ಇವಾಗ ಈ ಗ್ಲಾಸ್ ಹೌಸ್ ಇರೋದಂದ್ರೆ ಸ್ಮಾರ್ಟ್ ಸಿಟಿ ಅಂದರೆ ಈ ದಾವಣಗೆರೆ ಅಂತ ಕರಿತಾರೆ ನೋಡಿ. ಗ್ಲಾಸ್ ಹೌಸ್ ಎಂಟ್ರೆನ್ಸ್ ಈ ರೀತಿ ಇದೆ. ಒಳಗಡೆ ಹೋಗ್ಬೇಕಾದ್ರೆ ಇದು ಭಾರತದ ಅತ್ಯಂತ ದೊಡ್ಡ ಗಾಜಿನ ಅರಮನೆ ಆಗಿದೆ. ಇದು ನಮ್ಮ ಭಾರತದ ಅತಿ ದೊಡ್ಡ ಗಾಜಿನ ಅರಮನೆ ಆಗಿದೆ. ಇದು ಹೆಸರು ಕೂಡ ಪಡೆದಿದೆ. ಇಡೀ ದೇಶಾದ್ಯಂತ ಸಾವಿರಾರು ಜನ ಇಲ್ಲಿ ಬಂದು ಒಳಗಡೆ ನೋಡ್ತಾರೆ, ಇಲ್ಲಿ ಪ್ರವೇಶ ಮಾಡ್ತಾರೆ. ಎಲ್ಲ ಗಾರ್ಡನ್ ಸುತ್ತಮುತ್ತ ಗಾರ್ಡನ್ ಇದೆ. ಬಂದುಬಿಟ್ಟು ನಾನು ನಿಮಗೆ ಮೊದಲೇ ಬಂದುಬಿಟ್ಟು ಒಳಗಡೆ ಹೋಗ್ತೀನಿ. ಈ ರೀತಿ ಅದು ನೋಡಿ ಎಂಟ್ರೆನ್ಸ್. ಒಳಗಡೆ ಹೋಗ್ತಾ ಇದ್ದೀವಿ. ಮೊದಲನೇ ಹೆಜ್ಜೆ. ಸ್ವರ್ಗ ನೋಡಿದ ರೀತಿ ಕಾಣ್ತಾ ಇದೆ. ನೋಡಿ ಕಾಣ್ತಾ ಇದೆ ಯಾವ ರೀತಿ ನೋಡಿ ಯಾವ ರೀತಿ ಕಾಣ್ತಾ ಇದೆ ಗ್ಲಾಸ್ ಹೌಸ್ ಗಾಜಿನ ಮನೆ. ಇದು ರಾಷ್ಟ್ರದ ಅತ್ಯಂತ ಪ್ರಪಂಚ ಅಂದರೆ ದೇಶದ ಅತ್ಯಂತ ದೊಡ್ಡದಾದಂಥ ಗಾಜಿನ ಮನೆ ಕಾಣ್ತಾ ಇದೆಯಲ್ಲ. ಯಾವ ರೀತಿ ಇದೆ ನೋಡು, ಸುತ್ತಮುತ್ತ ನೋಡ್ಕೊ. ಇದು ಗ್ಲಾಸಿನ ಹೌಸು ಯಾವ ರೀತಿ ಕಾಣ್ತಾ ಇದೆ ಇಲ್ಲೆಲ್ಲ. ನೀವು ದೇವ್ರಿಗೆಲ್ಲ ನೋಡಿ ಸ್ವರ್ಗಕ್ಕೆ ತಾನೇ ಕಾಣ್ತಾ ಇದೆ ನಿಮಗೆ. ಇದೆಲ್ಲ ಗ್ಲಾಸ್ನಿಂದ ತಯಾರಿಸಿದ್ದು ಬಂದುಬಿಟ್ಟು. ಇದೆಲ್ಲ ನೀವು ಸುತ್ತಮುತ್ತ ನೋಡ್ಕೊಳ್ಬೋದು ಯಾವ ರೀತಿ ಇದೆ. ಗಿಡಗಳು ನೋಡಿ ಒಳಗಡೆ ಕೊಂಡಿರೋದಕ್ಕೆ ಲವರ್ಸ್ ಕೂಡ ಬರ್ತಾರೆ ಇಲ್ಲಿ ನೋಡಿ. ಸುತ್ತಮುತ್ತ ನೀವು ನೋಡ್ಕೊಳ್ಬೋದು. ನಾನು ಎಲ್ಲ ನಿಮಗೆ ಒಂದೊಂದಾಗಿ ತೋರಿಸ್ತೀನಿ. ಇಲ್ಲಿ ಏನೇ ಇದ್ದರೂ ಕೂಡ ಯಾವುದು ಕೂಡ ಬಿಡಲ್ಲ, ಎಲ್ಲ ನಿಮಗೆ ತೋರಿಸ್ತೀನಿ. ನಾನು ಬಂದಿರೋದ್ರಲ್ಲಿ ಎದಕ್ಕೆ ಬಂದಿದೆ, ವೀಡಿಯೋ ಮಾಡಿ ತೋರಿಸೋದಕ್ಕೆ. ವೀಡಿಯೋ ಮಾಡಲಿಲ್ಲ ಅಂದರೆ ಹೀಗೆ ನೋಡಿ ಎಲ್ಲ ಕಾಣ್ತಾ ಇದೆಯಲ್ಲ. ಇದೆಲ್ಲ ಗ್ಲಾಸ್ ಹೌಸು ಬಂದ್ಬಿಟ್ಟು ಯಾವ ರೀತಿ ಇದೆ ನೋಡಿದು. ನೋಡ್ಬೋದು ಗ್ಲಾಸ್ ಹೌಸ್ ಯಾವ ರೀತಿ ಇದೆ, ಬೆಸ್ಟ್ ಅಂತ ಹೇಳ್ಬೋದು. ಈ ಗ್ಲಾಸ್ ಹೌಸ್ ಅನ್ನೋದು ನಮ್ಮ ಭಾರತದಲ್ಲಿ ಅತಿ ದೊಡ್ಡದಾಗಿದೆ. ನಿಮಗೆಲ್ಲರೂ ಕೂಡ ಬರ್ತಾ ಇದೆ. ಇದ್ರ ಬಗ್ಗೆ ನಿಮಗೇನು ಹೇಳೋದು ಅವಶ್ಯಕತೆ ಏನಿಲ್ಲ, ಬೆಸ್ಟ್ ಅಂತಲೇ ಹೇಳ್ಬೋದು. ಹೇಳ್ಬೇಕಂದ್ರೆ ಇದು ನಮ್ಮೊಂದು ದಾವಣಗೆರೆಯಲ್ಲಿ ಇದೆ. ಬಂದ್ಬಿಟ್ಟು ನಮ್ಮ ಬೆಂಗಳೂರಲ್ಲಿರುವಂಥ ಲಾಲ್ಬಾಗ್ ಹೇಳಿದ್ನಲ್ಲ ಈಗಾಗಲೇ, ಅದಕ್ಕಿಂತ 10 ಅಂದರೆ ಅಲ್ಲಿ ಲಾಲ್ಬಾಗ್ನಲ್ಲಿರುವ ಗಾಜಿನ ಮನೆಗಿಂತ 10 ಪಟ್ಟು ಡಬಲ್ಲು ದೊಡ್ಡದಾಗಿದೆ ಅಂತ ಹೇಳಿ ಬಂದ್ಬಿಟ್ಟು. ಇದು 28 ಎಕರೆ ಅಂದರೆ 28 ಎಕರೆಯಲ್ಲಿ ನಿರ್ಮಾಣಿಸಲಾಗಿದೆ. ಇದು ಹೌಸು ಇದು ಬೆಸ್ಟ್ ಅಂತ ಹೇಳ್ಬೋದು. ಇದು ನಮ್ಮೊಂದು ದಾವಣಗೆರೆಯಲ್ಲಿ ಇದೆ. ಖುಷಿ ಎಲ್ಲರೂ ಕೂಡ ಬಂದು ನೋಡಿ. ಇದರಲ್ಲಿ ಏನೆಲ್ಲ ಮಿನಿಮಮ್ ಬಂದ್ಬಿಟ್ಟು ನೋಡೋದಕ್ಕೆ ಅಂದರೆ ಮಿನಿಮಮ್ ಬಂದ್ಬಿಟ್ಟು 20 ರೂಪಾಯಿ ಚಾರ್ಜ್ ತಗೋತಾರೆ. ಅದ್ರ ಜೊತೆ ಮೂವಿ ಶೂಟ್ ಕೂಡ ಆಗಿದೆ, ಧಾರಾವಾಹಿ ಶೂಟ್ ಕೂಡ ಆಗಿದೆ. ಇಲ್ಲಿ ಆಗ್ತಾ ಇರುತ್ತೆ. ಅದೇನೆಲ್ಲ ಬೆಸ್ಟ್ ಅಂತ ಹೇಳ್ಬೋದು. ಇಲ್ಲಿ ಮದುವೆ ಯೂನಿವರ್ಸಿಟಿ ಇದನ್ನು ಕೂಡ ಶೂಟಿಂಗ್ ಮಾಡ್ತಾರೆ. ಬೆಸ್ಟ್ ಅಂತ ಹೇಳ್ಬೋದು. ಗಾರ್ಡನ್ ಕೂಡ ಇದೆ. ಇದು ತುಂಬ ಒಳ್ಳೆಯದಂತಲೇ ಹೇಳ್ಬೋದು. ಇದು ನಮ್ಮ ಭಾರತದಲ್ಲಿ ಅತಿ ದೊಡ್ಡದ ಗಾಜಿನ ಮನೆ ಆಗಿದೆ. ನಿಮಗೆಲ್ಲರೂ ಗೊತ್ತಿದೆ ಹೇಳ್ಬೇಕಾರೆ ಬಂದ್ಬಿಟ್ಟು. ಎಷ್ಟಪ್ಪ ಅಂದರೆ 28 ಎಕರೆ ಇಲ್ಲಿ ನಿರ್ಮಾಣಿಸಲಾಗಿದೆ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ.
ಒಂದೊಂದಾಗಿ ನಾನು ತೋರಿಸ್ತೀನಿ. ಈಗ ಔಟ್ ಸೈಡ್ ಈಗ ಒಳಗಡೆ ತೋರಿಸಿದೆ ನಾನು ನಿಮಗೆ. ಹೊರಗಡೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಹೊರಗಡೆ ಈಗ ಬರ್ತಾ ಇದೆ ನೋಡಿ. ಇಲ್ಲಿ ಗಾರ್ಡನ್ ಕೂಡ ಇದೆ, ಸುತ್ತಮುತ್ತ ಫೋಟೋ ಶೂಟಿಂಗ್ ಮಾತ್ರ ಬೆಸ್ಟ್ ಅಂತಲೇ ಇದೆ. ಒಬ್ಬ ನೋಡಿ ಕಾಣ್ತಾ ಇದೆಯಲ್ಲ ಗಾಸಾವು ಅಂದರೆ ಗ್ಲಾಸಿನ ಹೌಸಿನ ಮನೆ ನೋಡಿ, ಗಾಜಿನ ಮನೆ ನೋಡ್ಕೊಬೋದು ಬೆಸ್ಟ್ ಅಂತ ಹೇಳ್ಬೋದು. ಸುತ್ತಮುತ್ತ ಯಾವ ರೀತಿ ಅಂದರೆ ಯಾವಕ್ಕರು ಇಲ್ಲಿ ಎಲ್ಲ ನೋಡ್ಕೊಬೋದು, ಲೆಫ್ಟ್ ಸೈಡು ರೈಟ್ ಸೈಡು ಎಲ್ಲ ನೋಡ್ಕೊಳ್ಳಿ ಯಾವ ರೀತಿ ಕಾಣ್ತೆ ನಿಮಗೆ. ಇದು 68 ಮೀಟ್ರ್ ಅಗಲ ಇದೆ. ಇದು 68 ಮೀಟ್ರ್ ಅಗಲ, ಇದು 18 ಮೀಟ್ರ್ ಎತ್ತರ ಇದೆ. ಇದು ಗ್ಲಾಸ್ ಹೌಸ್ ನೋಡ್ಕೊಳ್ಬೋದು, ಪ್ರಪಂಚದ ಅತಿ ದೊಡ್ಡದು ಆಗಿದೆ. ಇಲ್ಲಿ ಬಂದುಬಿಟ್ಟು ಇದಕ್ಕೆ ಇದನ್ನು ನಿರ್ಮಿಸಲು ಎಷ್ಟು ಖರ್ಚಾಗಿದೆಪ್ಪ ದುಡ್ಡು ಅಂದರೆ ಹೇಳ್ಬೇಕಾರೆ 30 ಕೋಟಿ ಆಗಿದೆ. 30 ಕೋಟಿ ಖರ್ಚು ಮಾಡಿ ಇದು ಮಾಡಿದ್ದಾರೆ, ಇದನ್ನು ರೆಡಿ ಮಾಡಿದ್ದಾರೆ, ಸ್ಥಾಪನೆ ಮಾಡಿದ್ದಾರೆ. ಎಲ್ಲ ನಿಮಗೆ ಬೆಸ್ಟ್ ಅಂತ ಹೇಳ್ಬೋದು. ಇದರಲ್ಲಿ ನೀವು ನೋಡ್ಕೊಳ್ಬೋದು ಗಾರ್ಡನ್ ಕೂಡ ಇದೆ, ಎಲ್ಲ ಸುತ್ತಮುತ್ತ ಗಾರ್ಡನ್ ಇದೆ. ನಾನು ನಿಮಗೆ ಬ್ಯಾಕ್ ಕ್ಯಾಮ್ರಾ ಕೂಡ ಮೂಲಕ ಕೂಡ ತೋರಿಸ್ತೀನಿ ನೋಡಿ. ಸುತ್ತಮುತ್ತ ಗಾರ್ಡನ್ ಒಳ್ಳೆ ಪ್ಲೇಸ್ ಇದೆ. ಅಲ್ಲೆಲ್ಲ ನಿಮಗೆ ಏನೋ ಪರ್ಚೇಸ್ ಮಾಡ್ಬೇಕಾದ್ರೆ ಇದು ಆಗುತ್ತೆ. ಮತ್ತು ಅದ್ರ ಜೊತೆಯಲ್ಲಿ ಕೆರೆ ಕೂಡ ಇದೆ, ಕುಂದವಾಡಿ ಕೆರೆ ಅಂತ ಇದೆ, ಅದರ ಕೆರೆ ಕೂಡ ಕಾಣುತ್ತೆ ಅಲ್ಲಿ. ನಾವು ಅದನ್ನು ಕೂಡ ತೋರಿಸ್ತೀನಿ ನಿಮಗೆಲ್ಲ. ಇಲ್ಲಿ ನೋಡ್ಬೋದು ಗ್ಲಾಸ್ ಹೌಸ್ ಯಾವ ರೀತಿ ಕಾಣಿಸುತ್ತೆ. ಇದು ಒಳಗಡೆ ಇಲ್ಲಿ ಕಾಣ್ತಾ ಔಟ್ಸೈಡ್ ಯಾವ ರೀತಿ ಕಾಣುತ್ತೆ. ನನ್ನ ಹತ್ರ ಆ್ಯಕ್ಚುಲಿ ಒಂದ್ಬಿಟ್ಟು ಡ್ರೋನ್ ಇಲ್ಲ, ಡ್ರೋನ್ ಇದ್ದರೆ ಆರಿಸ್ತಿದೆ, ಮೇಲ್ಗಡೆ ತೋರಿಸ್ತಿದೆ ಯಾವ ರೀತಿ ಇದೆ. ಈಗ ಕಾಣಿಸ್ತಾ ಇದೆ ನಿಮಗೆ ಗಾಜಿನ ಮನೆ ನೋಡಿ. ಭಾರತದ ಅತಿ ದೊಡ್ಡವಾದಂಥ ಗಾಜಿನ ಮನೆ ನಮ್ಮ ಒಂದು ದಾವಣಗೆರೆಯಲ್ಲಿ ಇದೆ. ನೋಡ್ಕೊಳ್ಳೋದು ಕಾಣಿಸ್ತಾ ಇದೆಯಲ್ಲ ಎಲ್ಲ ನಿಮಗೆ ನೋಡಿ. ಸಖತ್ತಾಗಿದೆ ಮಾತ್ರ ನೋಡೋದಕ್ಕೆ ವ್ಯೂಸು, ದೇವ್ರುಗಳ ಬೆಸ್ಟ್ ಅಂತ ಹೇಳ್ಬೋದು. ನೀವು ಬರೋದಕ್ಕೆ ಆಗಲಿಲ್ಲ ಅಂದರೂ ಕೂಡ ಮೊಬೈಲಲ್ಲಿ ನೋಡಿ ಖುಷಿ ಪಡಿ ನೋಡ್ಕೊಳ್ಬೋದು. ಸುತ್ತಮುತ್ತ ಗಾರ್ಡನ್ ಇದೆ, ಬೆಸ್ಟ್ ಅಂತಲೇ ಹೇಳ್ಬೋದು. ಇದಕ್ಕೂ ಕೂಡ ಒಂದು ಟೈಮ್ ಅನ್ನೋದು ಇದೆ, ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಟೈಮ್ ಇದೆ. ಟೈಮ್ ಸೆಟ್ ಮಾಡಿದರೆ ಅದರದ್ದೇ ಅಂತ ಪ್ರೈಸ್ ಇದೆ, 20 ರೂಪಾಯಿ ಟಿಕೆಟ್ ಇದೆ ಅಷ್ಟೇ. ಇಲ್ಲೆಲ್ಲ ನೋಡ್ಬೋದು ಚಿಕ್ಕ ಮಕ್ಕಳು ಕೂತು ಆಡೋದು, ಚಿಕ್ಕ ಮಕ್ಕಳದ್ದು ಆಟದ ಸಾಮಾನಿದೆ, ಇಲ್ಲೆಲ್ಲ ಕೂತು ಆಡ್ಬೋದು. ಆಡಿಸೋದಕ್ಕೆ ಕೂಡ ಅಂತಲೇ ಇದಿರ್ಬೋದು. ಇನ್ನು ಚಿಕ್ಕ ಮಕ್ಕಳು ಅಂತೇಳಿ ದೊಡ್ಡ ಮಕ್ಕಳು ಕೂಡ ಆಡ್ತಾ ಇದ್ದಾರೆ ನೋಡಿ, ಜೋಕಾಲಿ ಆಡ್ತಾ ಇದ್ದಾರೆ ಅಲ್ಲಿ ನೋಡ್ಬೋದು. ಬೆಸ್ಟ್ ಅಂತಲೇ ಹೇಳ್ಬೋದು. ಎಲ್ಲ ಆಟ ಪುಟ್ಟ ಹುಡುಗಿ ನೋಡಿ, ಚಿಕ್ಕ ಮಕ್ಕಳು. ಹಾಯ್ ಹಾಯ್ ಸ್ಮೈಲ್ ನೋಡಿ. ಎಂಟ್ರೆನ್ಸ್ ಬೆಸ್ಟ್ ಇದೆ ನೋಡೋದು. ಸುತ್ತಮುತ್ತಲೂ ಕೂಡ ಗಾರ್ಡನ್ ಇದೆ, ಹುಲ್ಲು ಇದೆ, ಎಲ್ಲ ತುಂಬ ಬಂದಿದ್ದಾರೆ, ತುಂಬ ಜನ ಬರ್ತಾರೆ ಇಲ್ಲಿ ಪ್ರತಿದಿನ ಬಂದು ಎಲ್ಲ ಇದು ಮಾಡ್ತಾರೆ. ಸಖತ್ತಾಗಿದೆ ಮಾತ್ರ ನೋಡೋದಕ್ಕೆ. ದಿಸ್ ಈಸ್ ವರ್ಲ್ಡ್ ಬಿಗ್ಗೆಸ್ಟ್ ಅಂತ ಫಿನಿಶ್ ದಾಖಲೆ ಮಾಡಿದೆ ಗಾಜಿನ ಮನೆ. ಇದೆಲ್ಲ ಚಿಕ್ಕ ಮಕ್ಕಳ ಆಟ ಆಡೋ ಸಾಮಾನು ಇದೆ. ಇಲ್ಲೆಲ್ಲ ಕೆರೆ ಅಂತ ಹೇಳಿದ್ರೆ ಕೆರೆ ಪಕ್ಕದಲ್ಲಿದೆ. ಇದೆಲ್ಲ ಏನು ಇಲ್ಲೇನು ಏನು ತುಂಬ ಏನಿಲ್ಲ ಅಂದರೆ ಆ ರೀತಿ ಏನು ನಾವು ಏನು ಈ ಕಸ ಗಿಸ ಉಗಿಬಾರ್ದು ಹೇಳ್ಬೇಕು. ಎಲ್ಲರಿಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೆಸ್ಟ್ ಅಂತ ಹೇಳ್ಬೋದು. ಇಲ್ಲಿ ಸೈಕಲ್ ಕೂಡ ಇದೆ, ನಾನು ಕೂಡ ಸೈಕಲ್ ಆಡೋಣ ನೋಡೋಣ. ನಾನು ಚಿಕ್ಕ ಮಗ ಅಲ್ಲ, ಸೈಕಲ್ ಆಡೋಣ ನೋಡೋಣ ಹೋಗ್ತೀನಿ. ನಮಗೆ ಮೊದಲೇ ದೊಡ್ಡ ಎಕ್ಸಸೈಸ್ ಮಾಡೋಕ್ಕೆ ಬೆಳಗ್ಗೆ ಬಂದು ಇಲ್ಲಿ ಎಕ್ಸಸೈಸ್ ಕೂಡ ಮಾಡೋದು ಕೂಡ ಇದೆ ನೋಡಿ, ಸಾಮಾನಿದೆ, ಎಕ್ಸಸೈಸ್ ಸಾಮಾನು ಕೂಡ ಇದೆ. ನೀವು ಕಾಣಿಸ್ತಾ ಇದೆಯಲ್ಲ ಎಲ್ಲ ಕಾಣಿಸ್ತಾ ಇದೆ. ಮಾಡ್ತಾರೆ ಒಂದು ಎಕ್ಸಸೈಸ್ ಕೂಡ ಮಾಡ್ಬೋದು. ಸೈಕಲ್ ಕೂತಿದ್ದೆ ನಾನು ನೋಡ್ಬೋದು. ಎಲ್ಲ ಕೂಡ ಇದೆ, ಎಕ್ಸಸೈಸ್ ಕೂಡ ಮಾಡೋದಿದೆ. ಇಲ್ಲೆಲ್ಲ ಬರ್ತಾರೆ, ಬೆಳಗ್ಗೆ ಮಾರ್ನಿಂಗ್ ಇರ್ತಾರೆ. ಸುತ್ತಮುತ್ತ ನೋಡಿ ಯಾವ ರೀತಿ ಕಾಣುತ್ತೆ ನೋಡಿ, ಎಲ್ಲಿಂದ ನೋಡಿ ಎಲ್ಲ ತುಂಬ ಹಲವಾರು ತುಂಬ ಜನ ಬರ್ತಾರೆ ಇಲ್ಲಿ. ಬೇರೆ ಬೇರೆ ಇದರಿಂದ ಬರ್ತಾರೆ, ಜಿಲ್ಲೆಯಿಂದ ಕೂಡ ನೋಡೋದಕ್ಕೆ ಬರ್ತಾರೆ ಇಲ್ಲಿ. ಬೆಸ್ಟ್ ಅಂತ ಹೇಳ್ಬೋದು. ಲವರ್ಸ್ ಕೂಡ ಇದ್ದಾರೆ. ಚಿಕ್ಕಮಗನೇ ನೋಡಿ, ಸೈಕಲ್ ಆಡ್ತಾ ಇದ್ದೀನಿ. ಸೈಕಲ್ ರನ್ 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 ಕಾಣ್ತಾ ಇದೆಯಲ್ಲ. ಎಲ್ಲರೂ ಅಂತಾರೆ, ಎಲ್ಲರೂ ನನ್ನೇ ನೋಡ್ತಿದ್ದಾರೆ, ಇನ್ನೇನು ಚಿಕ್ಕ ಮಗುನ ಸಲ ಸೈಕಲ್ ಆಡ್ತಾಯಿದ್ದೀನಿ ಅಂತ. ನಾನು ಕೂಡ ಚಿಕ್ಕ ಮಗುನೇ, ಹಿಂಗೇನಿಲ್ಲ. ಎಲ್ಲ ಕಾಣಿಸ್ತಾ ಇದೆ ನೋಡಿ, ಎಲ್ಲರೂ ನನ್ನೇ ನೋಡ್ತಿದ್ದಾರೆ.
ಎಲ್ಲ ಇದೆ ಇಲ್ಲಿ ಆಟದ ಸಾಮಾನು, ನೀವೆಲ್ಲ ಮಾಡ್ಕೊಳ್ಬೋದು ಇಲ್ಲಿ. ಅಂದರೆ ಎಕ್ಸಸೈಸ್ ಅಂತಲೇ ಹೇಳ್ಬೋದು, ಎಕ್ಸಸೈಸ್ಗೋಸ್ಕರ ಮಾಡಿದ್ದಾರೆ. ಎಲ್ಲ ಜಿಮ್ ವರ್ಕೌಟ್ ಇಲ್ಲೇ ಇದೆ ನೋಡಿ. ಈ ನಮ್ಮ ಜಿಮ್ ವರ್ಕೌಟ್ ಜಿಮ್ನಲ್ಲಿ ಏನಿದೆ ಅದೆಲ್ಲ ಇಲ್ಲೇ ಸೆಂಟ್ರ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಇಲ್ಲೇ ಇಟ್ಬಿಟ್ಟಿದ್ದಾರೆ ನೋಡಿ. ನೀವು ಯಾವ್ದು ಬೇಕಾದ್ರೂ ಮಾಡ್ಕೊಳ್ಬೋದು, ಬೆಸ್ಟ್ ಅಂತಲೇ ಹೇಳ್ಬೋದು. ಸಾಕು ಬಿಡಿ, ನೋಡಿದ್ರಲ್ಲ ಎಲ್ಲ ನಿಮ್ಗೆ ಕಾಣ್ತಾ ಇದೆ. ಇದು ನಮ್ಮ ದಾವಣಗೆರೆಯಲ್ಲಿ ಇದೆ, ಎಲ್ಲಿ ಸುತ್ತಮುತ್ತ ಎಲ್ಲಿ ಬೇರೆ ಕಂಟ್ರಿಯಲ್ಲಿಲ್ಲ, ದಾವಣಗೆರೆಯಲ್ಲಿದೆ. ನೀವು ಬಂದು ವಿಸಿಟ್ ಮಾಡಿಕೊಂಡು ನೋಡ್ಬೋದು. ಇಲ್ಲ ಅಂದರೆ ನೀವು ನೋಡೋದಕ್ಕೆ ಸಾಧ್ಯವಾಗಲ್ಲ, ಎಲ್ಲ ಮನೆಯಲ್ಲಿ ಕೆಲಸ ಇದ್ದರೆ ನನ್ನ ವಿಡಿಯೋ ನೋಡಿ ನೋಡ್ಕೊಳ್ಳಿ, ಎಲ್ಲ ಖುಷಿಪಡಿ. ಚಿಕ್ಕ ಚಿಕ್ಕ ಮಕ್ಕಳು ನೋಡಿ ಎಲ್ಲ ಇದೆ, ತುಂಬ ಇದೆ, ಹಲವಾರು ಜನ ಇದ್ದಾರೆ ಇಲ್ಲಿ. ಹಿಂಗೆ ಹೋಗ್ಬೇಕು. ತುಂಬ ಜನ ಎಲ್ಲರೂ ಕೂಡ ಇಲ್ಲೇ ಬಂದಿರ್ತಾರೆ. ಈಗ ನೀವು ನೋಡಿದ್ರಲ್ಲ, ಇದೆಲ್ಲ ಬಂದ್ಬಿಟ್ಟು ಇದು ಗಾಜಿನ ಮನೆ ಇದೆಯಲ್ಲ, ಇದರ ಒಳಗಡೆನೇ ಇದೆ. ಔಟ್ ಸೈಡ್ ಒಳಗಡೆ ಅಂದರೆ ಅದರ ಅಲ್ಲಿದೆ, ಇಲ್ಲಿ ಗಾರ್ಡನ್ ಇದೆ ಸುತ್ತಮುತ್ತ. ಇಲ್ಲಿ ಬಂದು ನೀವು ಮಾಡ್ಕೊಳ್ಳಿ, ನೋಡ್ಬೋದು ಸುತ್ತಮುತ್ತ ಗಾರ್ಡನ್ ಇದೆ. ಈ ಗಾರ್ಡನ್ ಪ್ಲೇಸು ಚಿಕ್ಕ ಮಕ್ಕಳಿಗೆ ಆಟ ಆಡೋ ಸಾಮಾನು, ನಮಗೂ ಆಟ ಆಡೋ, ನೀವು ಆಡ್ಬೋದು, ಆ ರೀತಿ ಪ್ಲೇಸ್ ಇದೆ. ಅದ್ರ ಜೊತೆ ಇಲ್ಲೆಲ್ಲ ಸುತ್ತಮುತ್ತ ಇದನ್ನು ಕೂಡ ಇದೆ. ಮತ್ತು ನಿಮ್ಗೆ ಏನಾದರೂ ಕೂಲ್ ಡ್ರಿಂಕ್ಸ್ ಬೇಕಾದ್ರೆ ಕೂಲ್ ಡ್ರಿಂಕ್ಸ್ ಅಂಗಡಿ ಕೂಡ ಇದೆ, ಅಲ್ಲಿದೆ, ನಾನು ತೋರಿಸ್ತೀನಿ. ಅಲ್ಲಿ ಕೂಲ್ ಡ್ರಿಂಕ್ಸ್ ತೊಗೋಬೋದು, ನೀವು ಮಾಡ್ಕೋಬೋದು, ಅದಕ್ಕೇನಿಲ್ಲ. ಇಲ್ಲಿ ಹಾಕಿದ್ದಾರೆ ನೋಡಿ ಏನಂತ, ಉದ್ಯಾನವನ ದುಳಗಿನ ಮಕ್ಕಳ ಆಟಗಳಿಗೆ 10 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಪ್ರವೇಶ ನಿಷೇಧಿಸಲಾಗಿದೆ ಅಂತ. ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ಏನಂದರೆ ಜಾಸ್ತಿ ಇದನ್ನಾಗುತ್ತೆ, ಯಾಕಂದರೆ ಇದನ್ನಾಗುತ್ತಲ್ಲ, ಆ ಒಂದು ಕಾರಣಕ್ಕೋಸ್ಕರ ಬೆಸ್ಟ್ ಅಂತಲೇ ಹೋಗೋದು. ಇಲ್ಲೆಲ್ಲ ಲವರ್ಸ್ ಕೂಡ ಬಂದಿದ್ದಾರೆ. ಹಿಂಗೆ ಮುಂದುಗಡೆ ಹೋಗ್ಬೇಕು, ಇನ್ನೂ ತುಂಬ ಇದೆ ಇಲ್ಲಿ, ಇನ್ನೂ ಹೋಗಲೇಬೇಕು. ಹಂಗೆ ಗಾರ್ಡನ್ನೇ ಇದೆ ಸುತ್ತಮುತ್ತ, ಎಲ್ಲಿ ನೋಡಿದ್ರೆ ಗಾರ್ಡನ್ನೇ. ಇಲ್ಲಿದೆ ನೋಡಿ ಹೌಸ್, ಎಲ್ಲ ನಿಮ್ಗೆ ಸಿಗುತ್ತೆ. ನಿಂಬು ಜ್ಯೂಸು, ಆ್ಯಪಲ್ ಜ್ಯೂಸು, ಬಾಳೆಹಣ್ಣು ಎಲ್ಲ ಕೂಡ ಸಿಗುತ್ತೆ, ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಬೋದು. ಈಗ ಒಳಗಡೆ ಹೋಗೋಣ. ಏನು ನೋಡಿದ್ರಲ್ಲ, ಇದೇ ನೋಡಿ ಗ್ಲಾಸ್ ವಾಯ್ಸ್, ಅಂದರೆ ಗ್ಲಾಸ್ ಹೌಸ್ ಅಂತ ಅಂತಾರೆ, ವಯಸ್ಸಲ್ಲ, ಸಾರಿ ಹೌಸ್. ಇಲ್ಲಿ ಕಾಣ್ತಾ ಇದೆಯಲ್ಲ ಗಾಜಿನ ಮನೆ, ಇಲ್ಲಿ ಕಾಣ್ತಾ ಇರ್ಬೋದು. ಯಾವ ರೀತಿ ಕಾಣ್ತದೆ ನೋಡಿ, ನೀವು ಇಲ್ಲಿಂದ ನೋಡಿದ್ರೆ ಯಾವ ರೀತಿ ಕಾಣ್ತದೆ ನಿಮಗೆ ನೋಡಿ, ಯಾವ ರೀತಿ ಕಾಣ್ತದೆ ನಿಮಗೆ. ಒಂದು ತಾಜ್ಮಹಲ್ ರೀತಿ ಫೀಲ್ ಆಗುತ್ತೆ, ಒಂದು ಸ್ವರ್ಗ ನೋಡಿದಾಗುತ್ತೆ ಅನಿಸುತ್ತೆ. ಇಂಥ ಒಂದು ಪ್ಲೇಸ್ ನಮ್ಮ ಒಂದು ಇದರಲ್ಲಿ ಇದೆ ಅಂದರೆ ನಮ್ಮ ದೇಶದಲ್ಲಿ ನಾವು ಹೆಮ್ಮೆ ಪಡಬೇಕು, ಖುಷಿ ಪಡಬೇಕು, ನೋಡಬೇಕು, ನೋಡಿ ಎಂಜಾಯ್ ಮಾಡಬೇಕು. ಅದೇ ಇಲ್ಲಿ ಹಲವಾರು ರೀತಿ ಬರ್ತಾರೆ, ತುಂಬ ಜನ ಬರ್ತಾರೆ, ಯಾರು ಅಂತ ಏನೂ ಇಲ್ಲ. ಗ್ಲಾಸ್ ಹೌಸ್. ಮತ್ತು ಇಲ್ಲಿ ಇಲ್ಲಿ ನೋಡಬಹುದು ಗಿಡಗಳು ಕೂಡ ಇದೆ, ಅಲ್ಲಿ ತೋರಿಸ್ತೀನಿ ನೋಡಿ. ಗಿಡ ಯಾವ ರೀತಿ ಕಟ್ ಮಾಡಿದೆ ನೋಡಿ, ಯಾವ ರೀತಿ ವೆರೈಟಿ ಇದೆ ನೋಡಿ. ಗಿಡಗಳು ಕಾಣಿಸ್ತಾ ಇದೆ ಎಲ್ಲ ನಿಮಗೆ, ಕಾಣಿಸ್ತಾ ನೋಡಿ ಗಿಡ. ಸುತ್ತು ಒಂದು ರೋಡ್ ಬಿಡೋಣ, ಸುತ್ತು ಇವರು. ಈಗ ನೀವು ಗ್ಲಾಸ್ ಹೌಸ್ ಅಂದರೆ ಗ್ಲಾಸಿನ ಮನೆ ಸುತ್ತ ನಿಮ್ಗೊಂದು ರೌಂಡ್ ಔಟ್ ತೋರಿಸಿದೆ. ಯಾವ ರೀತಿ ಇದು ತುಂಬ ಬೆಸ್ಟ್ ಅಂತ ಹೇಳ್ಬೋದು. ಸಖತ್ತಾಗಿದೆ ನೋಡೋದಕ್ಕೆ, ಒಂದು ಫೀಲ್ಡು ಚೆನ್ನಾಗಿದೆ. ಇದು ನೋಡ್ಬೋದು, ಗಾರ್ಡನ್ ಕೂಡ ಇದೆ, ಕೆಳಗಡೆ ಹುಲ್ಲು ಕೂಡ ಇದೆ, ಬೆಸ್ಟ್ ಅಂತಲೇ ಹೇಳ್ಬೋದು. ಇದು ತುಂಬ ಸಖತ್ತಾಗಿದೆ, ನೋಡ್ಕೊಳ್ಳೋದು. ಬನ್ನಿ ಎಲ್ಲ ಎಂಜಾಯ್ ಮಾಡಿ.
ನೋಡ್ಕೋಬೋದು. ಇಲ್ಲಿ ಗಾರ್ಡನ್ ಕೂಡ ಸುತ್ತಮುತ್ತ ಗಾರ್ಡನ್ ಇದೆ. ಇಲ್ಲಿ ಈಚೆ ಕಡೆ ಹೊರಗಡೆ ಕೂಡ ಗಾರ್ಡನ್ ಇದೆ. ಇಲ್ಲಿ ನೀವು ಕೂಡ ನೋಡ್ಕೊಳ್ಬೋದು. ಸುತ್ತಲೂ ಒಂದು ರೌಂಡ್ ಹೊಡೆದು ತೋರಿಸಿದೆ ನಾನು, ನಮಗೆ ಬೆಸ್ಟ್ ಅಂತ ಹೇಳ್ಬೋದು. ಇಲ್ಲಿ ಕಾಣ್ತಾ ಇದೆ. ಹಂಗೆ ಅಲ್ಲ ಅಂದರೆ ಭಾರತದ ಅತಿ ದೊಡ್ಡ ಗಾಜಿನ ಮನೆ ಅನ್ನೋದು ಹಂಗೆ ಕರೆಯಲ್ಲ. ಯಾವ ಒಂದು ಅಂದರೆ ಹಂಗೆ ಅದನ್ನು ಕರೆಯೋಕ್ಕಾಗಲ್ಲ. ಯಾಕಂದರೆ ಈ ರೀತಿ ಇದೆ ಅಂದರೆ ಆ ಒಂದು ಕಾರಣಕ್ಕೋಸ್ಕರ ಕರೆದಿದ್ದಾರೆ ನೋಡಿ. ಭಾರತದಲ್ಲಿ ಅತಿ ದೊಡ್ಡ ಒಂದು ಗಾಜಿನ ಮನೆ ಅಂತಲೇ ಹೇಳ್ಬೋದು. ಇದು ಗಾಜಿನ ಕಟ್ಟಿದ ಮನೆ ನೋಡ್ಕೊಳ್ಬೋದು. ನೀವು ಕಾಣ್ತಾ ಇದೆ. ಇಲ್ಲೆಲ್ಲ ಸುತ್ತಮುತ್ತ ಗಾರ್ಡನ್ ಇದೆ ಕಾಣ್ತಾ ಇದೆ. ಇಲ್ಲಿ ಔಟ್ಸೈಡ್ ಮಲ್ಕೊಳ್ಳೋಬೋದು, ಎಂಜಾಯ್ ಮಾಡೋಬೋದು. ಒಂದು ಮಲ್ಕೊಂಡ್ರೆ ಸ್ವರ್ಗ ಸಿಕ್ಕಿದ ರೀತಿ ಆಗುತ್ತೆ. ಒಂದು ಸೋಫಾ ಸೆಟ್ಟು ಬೇಡ ಅಂದರೆ ಇದು ಬೇಡ, ಅದ್ರ ಜೊತೆ ಅಲ್ಲಿ ರೀಲ್ಸ್ ಕೂಡ ಮಾಡ್ತಾಯಿದ್ರು. ಎಲ್ಲರೂ ಕೂಡ ರೀಲ್ಸ್ ಮಾಡ್ತಾಯಿದ್ರು ನೋಡಿ. ಅಲ್ಲಿ ಕಾಣ್ತಾಯಿದೆ ನೋಡ್ಬೋದು. ಇಲ್ಲಿ ರೀಲ್ಸ್ ಎಲ್ಲರೂ ಕೂಡ ಇಲ್ಲಿ ರೀಲ್ಸು ಫೋಟೋಸು ತುಂಬ ಸೋಕಿ ಮಾಡ್ತಾಯಿದ್ದಾರೆ. ಫೋಟೋಸು ನಾವು ಕೂಡ ಒಂದು ರೀಲ್ಸು ಮಾಡೋಣ ನಾವು ಅಂತ ಇದ್ದೀವಿ. ಅದ್ರ ಬಟ್ ಏನು ಮಾಡೋದು, ಮೊಬೈಲ್ ಇಡೋರು ಯಾರಿಲ್ಲ, ಇರಲಿ ಅಡ್ಜಸ್ಟ್ ಮಾಡಿ. ಎಲ್ಲರೂ ರೀಲ್ಸ್ ಮಾಡ್ತಾಯಿದ್ದಾರೆ ನೋಡ್ಕೋಬೋದು. ಎಲ್ಲ ರೀಲ್ಸ್ ಮಾಡ್ತಾಯಿದ್ದಾರೆ, ಫೋಟೋ ತೆಗಿತಾಯಿದ್ದಾರೆ. ನಾವು ಕೂಡ ಮಾಡಬೇಕಲ್ಲ, ನಾವು ಕೂಡ ಮಾಡ್ಬೇಕು. ಅದಕ್ಕೋಸ್ಕರ ಮೊಬೈಲನ್ನು ಹಿಡ್ಕೊಳ್ಳಿ. ಏನು ಮಾಡೋಣ, ನಾವು ಕೂಡ ರೀಲ್ಸ್ ಮಾಡೋದು. ಹಿಂಗೆ ಅದು ಸಾಕು ಬಿಡಿ, ಇಷ್ಟೇ ಮಾಡೋಕ್ಕೆ ಬರೋದು. ಇರಲಿ ಬನ್ನಿ, ಎಲ್ಲರೂ ಕೂಡ ಎಂಜಾಯ್ ಮಾಡೋಣ. ಜೀವನದಲ್ಲಿ ಏನಿದೆ, ಎಲ್ಲರೂ ಬನ್ನಿ, ನೀವು ಎಂಜಾಯ್ ಮಾಡಿ, ನಾವು ಎಂಜಾಯ್ ಮಾಡೋಣ. ಬೆಸ್ಟ್ ಅಂತ ಹೇಳ್ಬೋದು. ಎಲ್ಲರೂ ಕೂಡ ರೀಲ್ಸ್ ಫೋಟೋ ಮಾತ್ರ ಸಖತ್ತಾಗಿ ಬರುತ್ತೆ. ನಮ್ಮ ದಾವಣಗೆರೆಯಲ್ಲಿ ಗಾಜಿನ ಮನೆ ಬೆಸ್ಟ್ ಅಂತ ಹೇಳ್ಬೋದು. ಬನ್ನಿ, ಈಗ ಎಲ್ಲರೂ ಕೂಡ ಮಿಸ್ ಮಾಡಿದೆ ನೋಡಿ. ಅದ್ರ ಜೊತೆಗೆ ಎಲ್ಲರೂ ಕೂಡ ನಮಗೆ ಈ ಒಂದು ದೊಡ್ಡದಲ್ಲಿ ನಮ್ಮ ದಾವಣಗೆರೆಯಲ್ಲಿ ಇದ್ದಂಥ ಪ್ಲೇಸ್ ಆದಂಥ ಏನಪ್ಪ ಅಂದರೆ ಗಾಜಿನ ಮನೆ. ಅಂದರೆ ಗಾಜಿನ ಮನೆನ ನನಗೆ ತೋರಿಸ್ತೀನಿ, ಕ್ಲಿಯರಾಗಿ ತೋರಿಸಿನಿ ಯಾವ ರೀತಿ ಇದೆ ಏನೇನು. ಅದ್ರ ಬಗ್ಗೆ ನನಗೆ ಎಷ್ಟು ಆಗುತ್ತೆ ಅಷ್ಟು ಎಕ್ಸ್ಪ್ಲೇನ್ ಮಾಡಿ ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಹೇಳ್ತಾ ಈ ಒಂದು ಮುಗಿಸ್ತಾ ಇದ್ದೀನಿ. ಇಲ್ಲಿಗೆ ಎಂಡ್ ಮಾಡೋಣ. ಈ ಒಂದು ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ಮತ್ತೊಮ್ಮೆ ಎಲ್ಲರಿಗೆ ಹೇಳ್ತಾ ಇದ್ದೀನಿ, ಈ ವಿಡಿಯೋ ಇಷ್ಟ ಆದರೆ ನಾನು ನಿಮ್ಗೆ ಏನೂ ಕೇಳಲ್ಲ, ಜಸ್ಟ್ ಒಂದು ಲೈಕ್ ಮಾಡ್ಕೊಳ್ಳಿ. ಇಷ್ಟವಾಗಲಿ ಅಂದರೆ ಡಿಸ್ಲೈಕ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಇದೇ ರೀತಿ ಕೂಡ ನಿಮಗೆ ಇದೇ ರೀತಿ ಒಳ್ಳೆಯ ಟಾಪಿಕ್, ಒಳ್ಳೆಯ ಕಂಟೆಂಟ್ ಬಗ್ಗೆ ಮತ್ತೊಂದು ವಿಡಿಯೋ ಮಾಡ್ತಾ ಇರ್ತೀನಿ, ತೋರಿಸ್ತಾ ಇರ್ತೀನಿ ನನ್ನ ಕೈಲಿ ಎಷ್ಟಾಗುತ್ತೆ ಅಂತ. ಈ ಒಂದು ಮುಗಿಸ್ತಾನೆ ಪ್ರತಿಯೊಬ್ಬರು ಕೂಡ ಮತ್ತೆ ಒಂದು ಟಾಪಿಕ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ನಿಮ್ಮ ಮುಂದೆ ಬರ್ತೇನೆ ಅಂತ ಎಲ್ಲರಿಗೆ ಜೈ ಹಿಂದ್. ಮತ್ತೆ ಸಿಗ್ತೀನಿ ಎಲ್ಲರಿಗೆ. ಬಾಯ್.